ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಬಂದು ಅಂದರೆ ನಮ್ಮ ಒಂದು ಪೆಟ್ಗೆ ಆ್ಯಕ್ಚುಲಿ ಫುಲ್ಲು ಅಂದರೆ ಕೂದಲೆಲ್ಲ ಸ್ವಲ್ಪ ಬೆಳ್ಕೊಬಿಟ್ಟಿದ್ರಿಂದ ಎಲ್ಲ ಸ್ವಲ್ಪ ಉಣ್ಣೆ ಆಗಿಬಿಟ್ಟಿತ್ತು. ಸೀರಿಯಸ್ಲಿ ಅದನ್ನಂತೂ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಯ್ತಾಯಿತ್ತು ನಮಗಂತೂ. ಆ್ಯಕ್ಚುಲಿ ಯಾವ ಥರ ಆಗ್ಬಿಟ್ಟೈತೆ ಅಂತ ಅಂದರೆ, ಅದಕ್ಕೆ ಸ್ನಾನ ಮಾಡಿಸಿ ಎಷ್ಟು ದಿನ ಆಗಿಬಿಟ್ಟಿತ್ತು ಅನ್ನೋ ಥರ ಇತ್ತು ಪಾಪ. ನೆಕ್ಸ್ಟ್ ಫೈನಲಾಗಿ ಅದಕ್ಕೆ ಸ್ವಲ್ಪ ಹೇರ್ ಕಟ್ ಮಾಡಿ ಅದನ್ನು ಸ್ವಲ್ಪ ಎಲ್ಲ ಟ್ರಿಮ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ. ಸೊ ನೆಕ್ಸ್ಟ್ ಇಲ್ಲಿ ನಾವು ಹೋಗಿದ್ದೆ ಬಿಡದಿಗೆ. ಏನಕ್ಕಪ್ಪ ಅಂತ ಅಂದರೆ, ಬಿಡದಿ ಮಂಜುನಾಥ ಕನ್ವೆನ್ಷನಲಲ್ಲಿ ಸ್ಯಾರಿ ಸಂಭ್ರಮ ಅಂತ ಹಾಕಿದ್ರು. ಓಕೆನಾ, ನೋಡೋಣ ಹೋಗಿ ನೋಡ್ಕೊಂಬರೋಣ, ಯಾವುದಾದ್ರೂ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಮನೆಯವರು ಕರ್ಕೊಂಡೋಗಿದ್ರು. ಆ್ಯಂಡ್ ತೋರಿಸ್ತೀನಿ ಬನ್ನಿ ನಿಮಗೆ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಅಂತ. ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ಪ್ರೈಸ್ ಅಂತೂ ಹೆವಿ. ಬಟ್ ಅದರಲ್ಲಿ ಒಂದು ಸೀರೆ ತೊಗೊಂಡ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಇತ್ತು, ಮತ್ತು ಇನ್ನೊಂದು ಒಂದೇ ಸೀರೆ ತೊಗೊಂಡ್ರೆ 50% ಆಫರ್ ಅಂತ ಇತ್ತು. ಆ್ಯಕ್ಚುಲಿ ಬನ್ನಿ ತೋರಿಸ್ತೀನಿ. ನೆಕ್ಸ್ಟ್ ಅದ್ರ ಬಗ್ಗೆ, ಸೀರೆ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಫಸ್ಟು ವೀಡಿಯೋ ನೋಡ್ಕೊಂಬಂದ್ಬಿಡಿ. ದಿಶಾ, ಅಮ್ಮ ಬಂಗಾರಿ, ಅಮ್ಮನಿಗೇನು ತಗೊಡ್ತೀಯಾ? ಅಮ್ಮನಿಗೇನು ತಗೊಡ್ತೀಯಾ ಬಂಗಾರಿ? ಅಮ್ಮನಿಗೇನು ತಗೊಡ್ತೀಯಾ? ನೆಕ್ಸ್ಟ್ ಅಲ್ಲಿ ಚೆಕ್ಕಿನಾಗಿ ನಮಗೆ ಒಂದು ನಂಬರ್ ಅಂತ ಕೊಡ್ತಾರೆ. ಆ ನಂಬರ್ನ ತೊಗೊಂಡು ಬ್ಯಾಗ್ನ ನಾವು ಆಚೆನೇ ಇಟ್ಟು ನಮ್ಮದೇನಾದರೂ ಪರ್ಸ್ನಲ್ ಥಿಂಗ್ ಲೈಕ್ ಫೋನು, ಅಮೌಂಟು ಅಥವಾ ಏನಾದರೂ ಇದ್ದರೆ ಅದನ್ನು ತೊಗೊಂಡು ಒಳಗಡೆ ಹೋಗಬೇಕು. ಆ್ಯಂಡ್ ನೋಡ್ತಾ ಇರ್ಬೋದು, ಸೆಮಿ ಕ್ರೇಪ್ ಆಗಿರ್ಬೋದು, ಮೈಸೂರು ಸಿಲ್ಕ್ ಆಗಿರ್ಬೋದು, ನೆಕ್ಸ್ಟು ಕಾಟನ್ ಆಗಿರ್ಬೋದು, ತುಂಬ ವೆರೈಟೀಸ್ ಆಫ್ ಸ್ಯಾರೀಸ್ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಒಂದಕ್ಕಿಂತ ಒಂದು ಚೆನ್ನಾಗಿರ್ತಾಯಿತ್ತು. ಬಟ್ ಹೇಳ್ತಾ ಇಲ್ವಾ, 1,000ಗಿಂತ ಕಮ್ಮಿ ಯಾವ ಸೀರೆನೂ ಕೂಡ ಇರಲಿಲ್ಲ. ಬಟ್ ಕೆಲವರಂತೂ ಅಲ್ಲಿ ಬಂದಿದ್ದವರು 10, 15, 5, 6 ಆ ಥರ ಪರ್ಚೇಸ್ನ ಮಾಡ್ತಾಯಿದ್ರು. ಬಟ್ ನಾವು ಹೋಗಿದ್ದಕ್ಕಾದರೂ ಒಂದನ್ನಾದರೂ ತೊಗೊಳ್ಬೇಕಲ್ಲ ಅಂದ್ಬಿಟ್ಟು ನಾನು ಒಂದು ತೊಗೊಂಡೆ. ಬಟ್ ಯಾವ್ದು ಏನು ಅಂತ ಫೈನಲಾಗಿ ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಹಾಕಿರೋ ಸ್ಯಾರಿ ಪ್ರೈಸ್ ಬಂದು 12,000, 15,000, 22,000 ಈ ಥರ ಎಲ್ಲ ಹೈ ಬಡ್ಜೆಟಲ್ಲೇ ಇಟ್ಟು. ಆ್ಯಂಡ್ ನೋಡ್ತಾ ಇರ್ಬೋದು, ಇದೊಂದು 22,000 ತೋರಿಸ್ತಾ ಇದ್ದಾರೆ. ಬಟ್ ವರ್ತ್ ಅಂತಂದರೆ ಏನಂದರೆ ಚೆನ್ನಾಗಿದೆ ಸೀರೆ. ಬಟ್ ಯಾಕಂದರೆ ಅದರಲ್ಲೂ 50% ಅಂದರೆ ಇವಾಗ 2,100 ಏನೋ ಇರುತ್ತೆ ಅಂದ್ಕೊಳ್ಳಿ ಒಂದು ಸ್ಯಾರಿಗೆ. ಬಟ್ ಅದಕ್ಕೆ 50% ಡಿಸ್ಕೌಂಟ್ ಹೋದರೆ 1,100 ಕೊಡೋದು. ಅಂದರೆ ಒಂದು ಸೀರೆಗೆ ಎಷ್ಟು, ಒಂದು 20,000 ಅಂದ್ಕೊಳ್ಳಿ. 50% ಡಿಸ್ಕೌಂಟ್ ಅಂದರೆ ಅದೊಂದಕ್ಕೆ ಒಂದು 10,000 ಆ ಥರ 50% ಡಿಸ್ಕೌಂಟ್ನ ಕೊಟ್ಟಿದ್ದರು. ಬಟ್ ನೀವೇನಾದರೂ ಆ 20,000 ಕೊಟ್ಟಿನೇ ಒಂದು ಸೀರೆ ಬೈ ಮಾಡಿದ್ರೆ ಅದ್ರ ಜೊತೆ ಇನ್ನೊಂದು ಸೀರೆನ ಫ್ರೀಯಾಗಿ ಕೊಡ್ತಾಯಿದ್ರು. ಈ ರೀತಿ ಆಫರ್ನ ಇಟ್ಟಿದ್ದರು. ಬಟ್ ಚೆನ್ನಾಗಿತ್ತು ಸೀರೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ವಿಡಿಯೋ ನೋಡಿ ತೋರಿಸ್ತೀನಿ. ಫೈನಲಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಇದೊಂದು ನಮ್ರತಾ ಸ್ಯಾರಿ ಬಂದು ಟ್ರೆಂಡಿಂಗಲ್ಲಿತ್ತು. ಆ್ಯಕ್ಚುಲಿ ಇದನ್ನೇ ನಾನು ತೊಗೊಂಡಿದ್ದು ಸ್ಯಾರಿ. ಓಕೆನಾ, ಇದ್ರ ಪ್ರೈಸ್ ಬಂದು 2,100 ಇತ್ತು. 50% ಡಿಸ್ಕೌಂಟ್ ಹೋಗಿ 1,100ನ ಪೇ ಮಾಡಿದ್ವಿ ನಾವು. ಆ್ಯಂಡ್ ಇಲ್ಲಿಗೆ ಬಂದು ನಾವು ಚೆಕ್ ಮಾಡಿಸಿದ್ವಿ. ಓಕೆನಾ, ಇದೇನು ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಈ ರೀತಿ ಅಂತಂದರೆ, ಸೀರೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ರಿಟರ್ನ್ ಮಾಡಿಸ್ಕೊಳ್ತಾರೆ. ಓಕೆನಾ, ಸೊ ಅದಕ್ಕೋಸ್ಕರ ನಾವು ಬಂದು ಒಂದು ಸಲ ಚೆಕ್ ಮಾಡಿಸ್ಕೊಂಡು ಇಲ್ಲಿ ಬಿಲ್ ಹಾಕ್ಸ್ಕೊಂಡು ಬಂದ್ವಿ ಆಚೆಗಡೆ. ಫೈನಲಿ ಟೇಕ್ ಇಟ್. ಥ್ಯಾಂಕ್ ಯು. ಕಾಸು ನಂದು ಕೊಡಿಸ್ತವ್ರು ಇವರು. ಬರ್ಡೇಗೆ ಕಾಸು ನಂದು ಕೊಡಿಸ್ತವ್ರು ಇವರು. ಪಾಪ ನನ್ನ ಮಗಳಿಗೆ ಏನೂ ತಗೊಳ್ಳಿಲ್ಲ. ಆ್ಯಂಡ್ ಫೈನಲಾಗಿ ಸ್ಯಾರಿನ ಪರ್ಚೇಸ್ ಮಾಡಿ ನಾವು ಬಂದಿದ್ದೆ ಬೇಕ್ರಿಗೆ. ನನ್ನ ಮಗಳಿಗೆ ಸ್ವಲ್ಪ ತಿಂಡಿ ತೊಗೋಬೇಕಾಗಿತ್ತು. ಓಕೆನಾ, ಪಾಪ ಅದೇನಾದರೂ ಕೇಳ್ತಾನೆ ಇರುತ್ತೆ ಬಂದಾಗ, ಕರ್ಕೊಂಡು ಬಂದಾಗ. ಸೊ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಕೇಕ್ ಅಂದರೆ ಪ್ಲೇನ್ ಕೇಕ್ ಆಗಿರ್ಬೋದು ಅಥವಾ ಚಕ್ಲಿ ಈ ಥರದನ್ನೆಲ್ಲ ತೊಗೊಂಡು ಬಂದ್ವಿ ಅವಳಿಗೆ. ಮತ್ತು ಒಂದು ಜ್ಯೂಸ್ ತೊಗೊಂಡಿದ್ದೆ. ಓಕೆನಾ, ಅವಳಿಗೆ. ಸೊ ಅವಳಿಗೆ ಕೊಟ್ಟು, ಕೋಲ್ಡ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕುಡಿದ್ಬಿಟ್ಟು ಮಿಕ್ಕಿದ್ದನ್ನ ಅವಳಿಗೆ ಕೊಟ್ಟೆ. ಓಕೆನಾ, ನೆಕ್ಸ್ಟು ತಿಂಡಿ ತೊಗೊಂಡು ನಾವು ಫೈನಲಾಗಿ ಮನೆಗೆ ಹೊರಡ್ತಾ ಇದ್ದೀವಿ.
ನನ್ನ ಮಗಳು ಆ್ಯಂಡ್ ಫೈನಲಾಗಿ ನೋಡ್ತಾ ಇರ್ಬೋದು, ಮನೆಗೆ ಬಂದಮೇಲೆ ನಾನು ಇದನ್ನು ಸ್ಯಾರಿನ ರಿವ್ಯೂ ಕೊಡ್ತಾಯಿದ್ದೀನಿ. ಬಟ್ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಸಿಲ್ಕ್ ಥರ. ಆ್ಯಂಡ್ ಈ ಥರ ಒಂದು ಸ್ಯಾರಿ ನನ್ನ ಹತ್ರ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಂದೇ ಥರ ತೆಗ್ದು ಇಟ್ಕೊಂಡ್ರೆ ಹೇಗೆ ಅಂತ ಹೇಳಿಬಿಟ್ಟು ನಾನು ಯಾವುದಾದ್ರೂ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಇದನ್ನು ಆಯ್ಕೆ ಮಾಡಿಕೊಂಡೆ. ಬಟ್ ಚೆನ್ನಾಗಿದೆ, ಬಡ್ಜೆಟ್ಗೆ ಓಕೆ ಅನಿಸ್ತು. ಬಟ್ ಆದ್ರೂ ಇನ್ನೂ ಒಂದು 200 ಕಮ್ಮಿ ಕೊಡ್ಬೋದಾಗಿತ್ತು. ಬಟ್ ಪಾರ್ಶಿಯಾಲಿಟಿ ಮೀನ್ಸ್ ಅಲ್ಲಿ ಎಲ್ಲ ಪ್ರೈಸ್ ಇದ್ದಿದ್ದು ಅಷ್ಟೇ. ಫೈನಲ್ಗೆ ಆ ಸೀರೆನ ಎತ್ತಿಟ್ಬಿಟ್ಟು ಇಲ್ಲಿ ನಾವು ತಂದಿದ್ದಿದ್ದೆ ಎಗ್ ಬರ್ಗರ್. ಸೊ ಇದನ್ನು ತಿಂತಿದ್ದೆ ನಾನು, ಓಕೆನಾ. ನನ್ನ ಮಗಳಿಗೆ ಕೊಟ್ಬಿಟ್ಟು, ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ತಿಂತಿದ್ದೆ, ಓಕೆನಾ. ಇವಾಗ ಖಾಲಿ ಆಗುತ್ತೆ, ತಿನ್ಕೊ. ಚೆನ್ನಾಗಿ ತಗೊಳ್ಳೋ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ಸ್ವಲ್ಪ ನಾನು ತಿಂತಿದ್ನ. ಸೊ ಖಾಲಿಯಾಗಿ ಹೋಗುತ್ತೆ, ಬನ್ನಿ ತಿನ್ನಿ ಅಂತ ಹೇಳ್ತಿದ್ದೆ ಅವ್ರಿಗೆ. ನೆಕ್ಸ್ಟ್ ಇಲ್ಲಿ ನನ್ನ ಮಗಳಿಗೆ ಮೊಟ್ಟೆ ಅಂದರೆ ಇಷ್ಟ. ಸೊ ಅದಕ್ಕೋಸ್ಕರ ಅವಳಿಗೆ ಬಂದು ಸ್ವಲ್ಪ ಎಗ್ನ ಬೇಯೋಕ್ಕೆ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅಕ್ಕಿ ನೆನೆ ಹಾಕಿದೆ. ಸೊ ಅದನ್ನು ರುಬ್ಬಿಡ್ತಾಯಿದ್ದೆ, ಓಕೆನಾ. ನೆಕ್ಸ್ಟ್ ಡೇ ನಾನು ಎಲ್ಲಿಗೆ ಹೋಗಿದ್ದೆ, ಏನು ಕೆಲಸಕ್ಕೆ ಹೋಗಿದ್ದೆ, ಯಾವ ಕೆಲಸ ಮಾಡೋದಕ್ಕೆ ಹೋಗಿದ್ದೆ, ಇಲ್ಲಿಗೆ ಹೋಗಿರೋ ಉದ್ದೇಶ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ ನೋಡಿ. ಆ್ಯಂಡ್ ಅಂಟಿಲ್ ದಟ್ ಕೀಪ್ ವಾಚಿಂಗ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಲವ್ ಯು ಆಲ್.